ಸುಶ್ರಾವ್ಯವಾಗಿ ಮಕ್ಕಳು ಹಾಡಿದರು. ಇದೀಗ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾದಂತಹ ಶ್ರೀ ಮಹೇಶ್ ಗುರೂಜಿಯವರಲ್ಲಿ ಭಾರತ ಮಾತಾ ಪೂಜಾ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬ್ರಹ್ಮ ರಾಜ್ಯ ಋಷಿ ಕರ್ನಾಟಕ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಎಲ್ಲ ಪೂಜೆ ಆದರೆ ಭಾರತ ಮಾತೆಯ ಫೋಟ ಆ ಒಂದು ಉದ್ದೇಶದಿಂದ ಏನಾಗುತ್ತೆ, ಭಾರತ ಮಾತೆಯ ಒಂದು ಫೋಟೋವನ್ನು ನಾವು ಕೂಡ ಮನೆಯಲ್ಲಿ ಆ ತಾಯಿ ಥರ ಅಥವಾ ದೇವರ ಒಂದು ರೂಪವನ್ನು ಕೊಟ್ಟು ನಾವು ಕೂಡ ಆ ತಾಯಿ ಪೂಜೆ ಮಾಡಬೇಕಂತ ಒಂದು ಉದ್ದೇಶ. ಅದೇ ರೀತಿಯಾಗಿ ಅದರ ಜೊತೆಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ, ನಮ್ಮ ಭಾರತ ಅಂದರೆ ಹಿಂದೂ ಸಂಸ್ಕೃತಿ ಅಂತ ಕರಿತೀವಿ. ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯಿಂದ ಯಾವುದೇ ಒಂದು ನಾಗರಿಕತೆ ಬೇರೆ ನಾಗರಿಕತೆ ಅಂತ ನೋಡಿದ್ರೆ ಅವು ಯಾವ ಕೂಡ ಇಷ್ಟು ದಿನ ಅಂದರೆ ಈ ಒಂದು ಮಟ್ಟದಲ್ಲಿ ಬೆಳೆದಿಲ್ಲ. ಅದು ಬೆಳೆದಿರುತ್ತ ಅಂದರೆ ನಮ್ಮ ಭಾರತದ ಸಂಸ್ಕೃತಿ ಅಥವಾ ಸಿಂಧೂ ಬಯಲಿನ ಇಂದ ಹಿಡಿದು ಇವತ್ತಿಗೂ ಕೂಡ ಒಂದು ವಿಶ್ವಗುರು ಆಗ್ತಕ್ಕಂಥ ಒಂದು ನಮ್ಮ ಭಾರತ ಅಂಥ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಅಥವಾ ನಮ್ಮ ಒಂದು ಜನಾಂಗ, ನಮ್ಮ ಮಕ್ಕಳು ಯಾವ ಥರ ಇರಬೇಕಂತ ಒಂದು ಉದ್ದೇಶ ಇದೆ. ಮೊದಲನೇದಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ವಸ್ತುಗಳು ಅಥವಾ ಸ್ವದೇಶಿ ವಸ್ತುಗಳನ್ನು ಯಾವ ಥರ ನಾವು ಉಪಯೋಗ ಮಾಡಬೇಕು, ಯಾವುದಕ್ಕೋಸ್ಕರ ಉಪಯೋಗ ಮಾಡಬೇಕು. ಸ್ವದೇಶಿ ವಸ್ತುಗಳನ್ನು ಯಾವ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಥವಾ ವಿದೇಶಿ ವಸ್ತುಗಳನ್ನು ಉಪಯೋಗ ಮಾಡಿದ್ರೆ ನಮಗೆ ಯಾವ ಥರ ನಷ್ಟ ಆಗುತ್ತೆ ಅಂತ ನಾವು ತಿಳ್ಕೊಬೇಕು. ಅಂದರೆ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ಸ್ವದೇಶಿ ವಸ್ತುಗಳನ್ನು ನಾವು ನಮ್ಮ ದೇಶದಲ್ಲಿರ್ತಕ್ಕಂಥ ಕಂಪನಿಗಳು ತಯಾರು ಮಾಡಿರ್ತಕ್ಕಂಥ ಒಂದು ವಸ್ತುಗಳನ್ನು ನಾವು ಉಪಯೋಗ ಮಾಡಿದ್ರೆ ನಮ್ಮ ದೇಶ ಏನಾಗುತ್ತೆ, ಆರ್ಥಿಕವಾಗಿ ಸಬಲವಾಗುತ್ತೆ. ಮಾರಾಟ ಮಾಡಿರ್ತಕ್ಕಂಥ ಒಂದು ವಸ್ತುಗಳನ್ನು ಉಪಯೋಗಿಸೋದಕ್ಕಿಂತ ಪತಾಂಜಲಿ ಅಂತಕ್ಕಂಥ ಒಂದು ಪ್ರಾಡಕ್ಟ್ಸನ್ನು ನಾವು ತಗೊಂಡ್ರೆ ನಮ್ಮ ದೇಶದ ಒಂದು ಆರ್ಥಿಕವಾಗಿ ಸಬಲವಾಗುತ್ತದೆ. ನಮ್ಮ ದೇಶದ ಪ್ರಾಡಕ್ಟ್ಗಳು ಹೆಚ್ಚಿನ ರೀತಿಯಲ್ಲಿ ಮಾರಾಟವಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಮೋದಿ ಕೇರ್ ಅಂತ ಬಂದಿದೆ. ಅಲ್ಲಿ ಯಾವ ನಾವು ದಿನಸಿ ವಸ್ತುಗಳಂತ ಏನು ನಾವು ಅಡಿಗೆ ಉಪಯೋಗ ಮಾಡ್ತಕ್ಕಂಥವು ಅವುಗಳನ್ನು ನಾವು ಖರೀದಿ ಮಾಡಿದ್ರೆ ಅವು ಕೂಡ ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಸುವುದರಿಂದ ನಮಗೆ ಉಪಯೋಗವಾಗುತ್ತೆ. ನಮ್ಮ ದೇಶ ಆರ್ಥಿಕವಾಗಿ ಬೆಳೆಯುತ್ತೆ. ಹೇಳ್ತೀವಿ ಅಂದರೆ ತಾಯಿಯ ಮೊದಲ ಗುರು, ಮನೆಯ ಮೊದಲ ಶಾಲೆ ಅಂತ ಹೇಳ್ತೀವಿ. ಅಂದರೆ ಮಕ್ಕಳು ಯಾವ ಬಾಲ್ಯದಿಂದ ಯಾವ ಥರ ಬೆಳೆಯುತ್ತೆ ಆ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಅವರ ಜೀವನ ಪರ್ಯಂತ ಬೆಳೆಯುತ್ತೆ. ಸೊ ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ಕರ್ತವ್ಯ ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಉಪಯೋಗ ಮಾಡ್ತಕ್ಕಂಥ ಭಾಷೆ ಆಗಿರ್ಬೋದು, ನಾವು ಧರಿಸ್ತಕ್ಕಂಥ ವಸ್ತ್ರಾಭರಣ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಸಂಪ್ರದಾಯ ಪೂಜಾ ಕಾರ್ಯಕ್ರಮಗಳು ಅವುಗಳನ್ನು ಕೂಡ ನಾವು ಸಂಸ್ಕೃತ ರೀತಿಯಲ್ಲಿ ಅಥವಾ ನಾವು ಅವನ ವಿಚಾರಗಳನ್ನು ನಾವು ಮಾಡಬೇಕಾಗಿರುತ್ತೆ. ಅಂದರೆ ಮಕ್ಕಳು ನಾವು ಯಾವ ಥರ ಪಾಲನೆ ಮಾಡ್ತೀವಿ ಅದನ್ನೇ ಅವರು ಪಾಲನೆ ಮಾಡ್ತಿರ್ತಾರೆ. ಇದರಿಂದ ನಾವು ಅವರಿಗೆ ನಾವು ಹೇಳ್ಬೇಕು. ಅಂದರೆ ನಾವು ಸಮಾಜದಲ್ಲಿ ಈ ರೀತಿ ಇರಬೇಕು, ಸಮಾಜದಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು, ನಾವು ಯಾವ ರೀತಿ ಯಾವ ದಾರಿಯಲ್ಲಿ ಹೋಗಬೇಕು, ಇದನ್ನು ನಾವು ನಡೆದುಕೊಂಡಾಗ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಮುಂದೆ ಒಬ್ಬ ರಾಷ್ಟ್ರಕ್ಕೆ ಒಬ್ಬ ಉತ್ತಮ ನಾಯಕನಾಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾನೆ ಇರುತ್ತೆ. ಇನ್ನೊಂದು ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ಪದ್ಧತಿ. ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದೇವೆ, ಬಹಳಷ್ಟು ಜನ ಏನು ಮಾಡ್ತಾರೆ, ಜಂಕ್ ಫುಡ್ ಅಥವಾ ಒಂದು ಏನೋ ಈಗ ಹೊರಗಡೆ ಸಿಗ್ತಕ್ಕಂಥ ಬೀದಿ ಪದಾರ್ಥಗಳನ್ನ ತಿಂದು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈಗ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ರು ಅಂದರೆ ಮುಂದೆ ಅವರು ರಾಷ್ಟ್ರದ ಒಂದು ಸಂಪತ್ತಾಗಿ ಬೆಳತಕ್ಕಂಥ ಮಕ್ಕಳು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಲ್ಲ ಅಂದರೆ ಅವ್ರು ಮುಂದೆ ನಮಗೆ ನಮ್ಮ ಒಂದು ರಾಷ್ಟ್ರವನ್ನು ಆಡಲಿಕ್ಕೆ ಸಬಲರಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಮನೆಯಲ್ಲೇ ಅತಿ ಹೆಚ್ಚಾಗಿ ನಮ್ಮ ಮನೆಯಲ್ಲೇ ಉಪಯೋಗ ಮಾಡ್ತಕ್ಕಂಥ ಮನೆಯಲ್ಲೇ ತಯಾರಿಸ್ತಕ್ಕಂಥ ಒಂದು ಪದಾರ್ಥಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಸ್ವಚ್ಛತೆ ಅಂತ ಬರುತ್ತೆ. ಅಂದರೆ ನಮ್ಮ ಮನೆ ಸುತ್ತಮುತ್ತ ಅಥವಾ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅಥವಾ ಮಕ್ಕಳನ್ನ ಯಾವ ರೀತಿ ಒಂದು ಸ್ವಚ್ಛವಾಗಿ ಅವರನ್ನ ಯಾವ ರೀತಿ ಇರಬೇಕಂತ ಅವ್ರು ಮಾತನಾಡೋ ಭಾಷೆ ಆಗಿರ್ಬೋದು, ಉಪಯೋಗಿಸ್ತಕ್ಕಂಥ ಶಬ್ದಗಳು ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕು. ಶಾಲೆಯಿಂದ ಬಂದಾಗ ನೀವು ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆ, ಹೋಮ್ವರ್ಕ್ ಮಾಡಿದೆ ಇಲ್ಲ ಅಂತ ಕೇಳಿದ್ರೆ ನನ್ನ ತಂದೆ ತಾಯಿಯವರು ನಾನು ದಿನ ಕೇಳ್ತಾರೆ, ನಾನು ಹೋಮ್ವರ್ಕನ್ನು ಮಾಡಬೇಕು, ನಾನು ಬಳಸ್ತಕ್ಕಂಥ ಪದಗಳನ್ನು ಗಮನಿಸ್ತಾ ಇದ್ದಾರೆ, ನಾನು ಉತ್ತಮವಾದ ಸಂಸ್ಕೃತವಾದ ಪದಗಳನ್ನು ನಾನು ಬಳಸಬೇಕಂತಕ್ಕಂಥ ಎಚ್ಚರಿಕೆ ಅವರಲ್ಲಿ ಬರುತ್ತೆ. ಇನ್ನೊಂದು ಏನಾಗುತ್ತೆ ಸಂಸ್ಕಾರ ಅಥವಾ ನಾವು ಸಂರಕ್ಷಣೆ ಅಂತ ಕರಿತೀವಿ. ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಬೀದಿಯಲ್ಲಿರ್ತಕ್ಕಂಥ ಅಥವಾ ಯಾವುದೇ ಸಾರ್ವಜನಿಕ ವಸ್ತುಗಳನ್ನು ಏನು ಮಾಡಬೇಕು, ನಮ್ಮ ಮಕ್ಕಳು ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಈಗ ಗೌರ್ಮೆಂಟ್ ಏನೋ ಕೊಡ್ತಾ ಇದೆ ಅಂದರೆ ಆ ತೆರಿಗೆ ಯಾವ ರೀತಿ ಅಂದರೆ ನಾವು ಕಟ್ತಕ್ಕಂಥ ತೆರಿಗೆಲ್ಲರೂ ಕೊಡ್ತಾ ಇದ್ದಾರಲ್ವಾ, ಆ ಒಂದು ವಸ್ತುಗಳಾಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಅವುಗಳಿಗೆ ನಾವು ಸಂರಕ್ಷಣೆ ಮಾಡಬೇಕು. ಯಾರಾದರೂ ಕಲ್ಲು ಹೊಡಿತಾ ಇದ್ದಾರೆ ಅಂದರೆ ಸೊ ಇದು ನಮ್ಮ ವಸ್ತು, ನಾವು ತೆರಿಗೆ ಕಟ್ಟಿರ್ತೀವಲ್ಲ ಅದೇ ಹಣದಿಂದ ಅವರು ನಮಗೆ ಕೊಟ್ಟಿರ್ತಾರೆ, ನಾವು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿ ಹೇಳ್ಬೇಕಾಗುತ್ತೆ. ಅಂತಕ್ಕಂಥದ್ದು ಯಾವ ಥರ ಇರಬೇಕು, ನಾವು ನೋಡಿದ್ದೀವಿ ಸ್ವಾತಂತ್ರ್ಯ ಕಾಲದಲ್ಲಿ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಅತ್ಯಂತ ಏನು ಪ್ರಮಾಣ ಅವರು ತಮ್ಮ ಬಾಲ್ಯದಲ್ಲೇ ಯಾವ ಥರ ಇದ್ರು ಅಂದರೆ ರಾಷ್ಟ್ರವೇ ನಾನೇ ರಾಷ್ಟ್ರಕ್ಕೋಸ್ಕರ ಏನು ಹೇಳ್ತೀವಲ್ಲ, ಅಂದರೆ ರಾಷ್ಟ್ರ ಏನು ಕೊಟ್ಟಿದೆ ಅನ್ನೋದಕ್ಕಿಂತ
ನಾನು ರಾಷ್ಟ್ರಕ್ಕೆ ಏನು ಕೊಟ್ಟಿದ್ದೀನಿ ಅಥವಾ ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಮಹತ್ವ ನಮ್ಮ ಮಕ್ಕಳಲ್ಲಿ ಬರಬೇಕು, ಅಂದರೆ ದೇಶಭಕ್ತಿ ಬರಬೇಕಾಗುತ್ತೆ. ಆ ರೀತಿಯಲ್ಲಿ ನಾವೇನು ಮಾಡಬೇಕು, ನಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಬೇಕು. ನಮ್ಮ ಶಾಲೆಯಲ್ಲಿ ಭಾರತ ಭಾಷೆಗಳನ್ನು ಮಕ್ಕಳಿಗೆ ಓದಲು ಹೇಳಿದಾಗ ನೀನು ಇವತ್ತು ಏನು ಯಾವ ಕಥೆಯನ್ನು ಓದಿದೆ, ಯಾವ ವ್ಯಕ್ತಿಗಳ ಬಗ್ಗೆ ಓದಿದೆ, ನನಗೆ ಒಂದೆರಡು ವಿಷಯಗಳನ್ನು ಹೇಳಪ್ಪ ಅಂತ ನಾವು ಪೋಷಕರಾದವರು ಕೇಳಿದ್ರೆ ಆ ಮಕ್ಕಳು ಇದನ್ನು ಓದಿದೆ ಅಂತ ಹೇಳಿದಾಗ ಆ ಮಕ್ಕಳಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಬರುತ್ತದೆ. ನನ್ನ ತಂದೆ ತಾಯಿ ಕೇಳ್ತಾ ಇದ್ದಾರೆ ನಾನು ಏನು ಓದಿದೆ ಅಂತ, ನಾನು ಚೆನ್ನಾಗಿ ಓದಬೇಕು ಅಂತ. ನಾವು ಪ್ರಧಾನಮಂತ್ರಿ ಆಗಿದ್ದೆ, ಏನಾಗುತ್ತೆ ಅವರಿಗೆ ಇದ್ದಿದ್ದು, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರಿಗೆ ಇದ್ದಿದ್ದು 10 ರೂಪಾಯಿ ಸಂಬಳ ಇರುತ್ತೆ, 10 ರೂಪಾಯಿ ಸಂಬಳ ಇರುತ್ತೆ. ಒಂದು ಸಾರಿ ಅತಿಥಿಗಳು ಬಂದಿರ್ತಾರೆ ಅವ್ರ ಮನೆಗೆ. ಅತಿಥಿಗಳು ಬಂದಾಗ ಅವರ ಮಡದಿ ಏನು ಮಾಡ್ತಾರೆ, ಎಲ್ಲ ಮನೆಯಲ್ಲಿ ಅಮೌಂಟ್ ಹಣ ಇರಲ್ಲ, ಏನೋ ತರಬೇಕಾಗಿರುತ್ತೆ, ಬೇಸಿಗೆ ವಸ್ತು ತರಬೇಕಾಗಿರುತ್ತೆ, ಹಣ ಇರಲ್ಲ. ಅವ್ರು ಏನು ಹೇಳ್ತಾರೆ, ಸ್ವಲ್ಪ ಗಾಬರಿ ಆಗ್ತಾರೆ, ಕರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕರೀತಾರೆ. ಇಲ್ಲ ರೀ ಅಮೌಂಟ್ ಇದೆ ಅಂದರೆ ಅವ್ರು ಹೇಳ್ತಾರೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮಡದಿ ಹೇಳ್ತಾರೆ ಇಲ್ಲ ನನ್ನ ಹತ್ರ 2 ರೂಪಾಯಿ ಇದೆ ಅಂತ ಹೇಳ್ತಾರೆ. ಮಡದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಹೇಳ್ತಾರೆ, ಅಲ್ಲ ನಾನು ದಿನ ಈಗ ಮನೆ ಖರ್ಚಿಗೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತಿದ್ದೆ, ಆದರೂ ಅದರಲ್ಲಿ ನೀನು ಅಮೌಂಟನ್ನು ತೆಗೆದಿಟ್ಟಿದೆ ಅಂದರೆ ಅದು ಯಾವ ಥರ ಸಾಧ್ಯ ಆಯಿತು? ಇಲ್ಲ ರೀ ನೀವು ಮನೆಯಲ್ಲೇ ಮನೆ ಖರ್ಚಿಗೆ ಅಂತ ಕೊಡ್ತಿದ್ರಲ್ಲ, ಅದೇ ಅಮೌಂಟ್ನಲ್ಲೇ ನಾನು ಇನ್ನಷ್ಟನ್ನು ನಾವು ಸೇವ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಹೌದಾ ಅಂತೇಳಿ ಅವ್ರೇನು ಮಾಡ್ತಾರೆ, ತಿರ್ಗಾ ಸರ್ಕಾರಕ್ಕೆ ಒಂದು ಲೆಟರನ್ನು ಬರೀತಾರೆ. ನೀವು ಕೊಡ್ತಿರ್ತಕ್ಕಂಥ 10 ರೂಪಾಯಿ ಸಂಬಳ ನನಗೆ ಹೆಚ್ಚಿಗೆ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ. ಅಂದರೆ ಯಾವ ಥರ ನಿಷ್ಠಾವಂತ ಅಂದರೆ ನಾನು ಸರ್ಕಾರದ ದುಡ್ಡನ್ನು ನನ್ನ ಹೆಂಡತಿ ಇನ್ನೂ ಅದನ್ನು ಸೇವ್ ಮಾಡ್ತಾ ಇದ್ದಾರೆ ಅಂದರೆ ಸಂಬಳವನ್ನು ಕಡಿಮೆ ಮಾಡ್ತಾರೆ. ಈ ರೀತಿಯಾದ ಒಂದು ಬೋಧನೆಯನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಿದಾಗ ಅವ್ರೇನು ಮಾಡ್ತಾರೆ, ಸೊ ಮುಂದೆ ಅಂತ ವ್ಯಕ್ತಿಗಳಾಗ್ತಾರೆ. ಇನ್ನೊಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಇನ್ನೊಬ್ಬ ಭಗತ್ ಸಿಂಗ್ ನಮ್ಮ ಮನೆಯಲ್ಲಿ ಬರಬೇಕಂದ್ರೆ ಅವರ ಒಂದು ಯಾವ ಆದರ್ಶಗಳನ್ನು ಪಾಲನೆ ಮಾಡ್ಕೊಂತ ಬರ್ತಿದ್ವು, ನಮ್ಮ ಮಕ್ಕಳಿಗೂ ಕೂಡ ಆ ಒಂದು ಆದರ್ಶಗಳನ್ನು ಹೇಳ್ಬೇಕಾಗುತ್ತೆ. ಸೊ ಇನ್ನೊಂದು ನಮ್ಮ ಧರ್ಮ ಅಂತಕ್ಕಂಥದ್ದು, ಸಂಸ್ಕೃತಿ ಅಂತಕ್ಕಂಥದ್ದು ಯಾವ ರೀತಿ ಇರಬೇಕು, ಅಥವಾ ನಮ್ಮ ಭಗವದ್ಗೀತೆಯನ್ನು ಪುಸ್ತಕವನ್ನು ಓದಬೇಕು, ಓದಿರ್ತಕ್ಕಂಥ ನೀತಿ ನಿಯಮಗಳನ್ನು ನಮ್ಮ ಮಕ್ಕಳು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೊ ಈ ರೀತಿಯಾಗಿ ಎಲ್ಲ ಒಂದು ಅಂಶಗಳನ್ನು ನಾವು ಮಕ್ಕಳಿಗೆ ಉಣಬಡಿಸಿದಾಗ ಅವ್ರು ಏನಾಗ್ತಾರೆ, ಒಬ್ಬ ಅತ್ಯುನ್ನತ ಶ್ರೇಷ್ಠ ನಾಯಕ ಆಗ್ತಾರೆ. ಸೊ ಅದೇ ರೀತಿಯಾಗಿ ರೀಸೆಂಟಾಗಿ ಜನವರಿ 22 ನಾವು ಏನಾಯಿತು, ರಾಮ ಮಂದಿರ ಉದ್ಘಾಟನೆ ಆಯಿತು, ರಾಷ್ಟ್ರ ಮಂದಿರ ಆಯಿತು, ಎಲ್ಲರೂ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅಂತ ಒಂದು ವಿಷಯಗಳನ್ನು ಮಕ್ಕಳಿಗೆ ಹೇಳಿದಾಗ ಸೊ ನೀನೇನು ತಿಳ್ಕೊಂಡಿದ್ಯಾ, ರಾಮ ಮಂದಿರ ಅಂದರೆ 500 ವರ್ಷಗಳ ಮಾಡಿದ ಹೋರಾಟದ ಫಲವಾಗಿ ನಾವು ಜನವರಿ 22 ರಾಮ ಮಂದಿರ ಉದ್ಘಾಟನೆ ಮಾಡಿದ್ವಿ. ಸೊ ಇನ್ನು ಹಿಂದೂ ರಾಷ್ಟ್ರ ಅಥವಾ ರಾಷ್ಟ್ರ ಮಂದಿರ ಅಂತ ಹೇಳ್ತೀವಲ್ಲ, ಸೊ ಅಂಥ ಒಂದು ರಾಷ್ಟ್ರಭಕ್ತಿ ಮಕ್ಕಳಲ್ಲಿ ಬೆಳಿಬೇಕಂತ ಅಂದರೆ ಸೊ ಅದಕ್ಕೆ ಮುಂದಿನ ಪ್ರಜೆಗಳವರು ಮುಂದೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಒಂದು ಉತ್ತಮ ನಾಯಕರಾಗುವವರು, ಅವರಿಗೆ ನಾವೇನು ಮಾಡಬೇಕಾಗಿದೆ, ಸೊ ಆದರ್ಶಗಳನ್ನು ನಾವು ಅವರಲ್ಲಿ ಮನಮುಟ್ಟುವಂತೆ ತಿಳಿ ಹೇಳಿದಾಗ ಮಾತ್ರ ಅವರು ಆದರ್ಶ ವ್ಯಕ್ತಿಗಳಾಗ್ತಾರೆ. ಆ ನಂತರ ಆದರ್ಶ ಸಮಾಜವನ್ನು ಸೃಷ್ಟಿಸುವಲ್ಲಿ ನಮ್ಮ ಪಾತ್ರ ಕೂಡ ಇದಾಗುತ್ತೆ. ಉಳಿಬೇಕು, ಆ ಒಂದು ನಮ್ಮ ಕುಟುಂಬದಿಂದ ಬೆಳಿಬೇಕು ಅಂದರೆ ನಾವು ನಮ್ಮ ಮಕ್ಕಳು ಸಂಸ್ಕೃತವಾಗಿ ಆ ಒಂದು ಸಮಾಜವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಇವತ್ತು ಹೇಳ್ಕೊಟ್ರೆ ಮುಂದೆ ನಾವು ಹೋದ ನಂತರ ಅವರು ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಭಾರತ ಮಾತಾ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಷ್ಟೊತ್ತು ಈ ಒಂದು ಎಲ್ಲ ಒಂದು ಅಂಶಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಸಂಸಾರವನ್ನು ಸುಖಿ ಸಂಸಾರವನ್ನಾಗಿ ನಮ್ಮ ಮಕ್ಕಳನ್ನು ಒಂದು ಆದರ್ಶ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ನಿಮ್ಮ ಎಲ್ಲರ ಪಾತ್ರ ಕೂಡ ಮುಖ್ಯವಾದದನ್ನು ಹೇಳುತ್ತಾ ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಚಿತ್ತ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಮಕ್ಕಳಲ್ಲಿ ದೇಶಾಭಿಮಾನವನ್ನು ಬೆಳೆಸೋಣ ಅಂತ ಇದೀಗ ಈ ಪೂಜೆಯನ್ನು ನೆರವೇರಿಸಿದಂತಹ ಪಾಲಕರಾದ ಶ್ರೀ ಶ್ರೀಕಾಂತ್ ಕುರುಚಿಯವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇ ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥದ್ದು ಅದು ನಮಗೆ ತುಂಬ ಖುಷಿ ಪಡ್ತಕ್ಕಂಥ ವಿಷಯ. ಈಗ ಗುರೂಜಿ ಎಲ್ಲ ಹೇಳಿದ್ರು ಮಕ್ಕಳೆಲ್ಲ ಏನು ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಸ್ವದೇಶಿ ವಸ್ತುಗಳ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಏನಂತಂದರೆ ನಮ್ಮ ದೇಶ ಬಹಳ ಒಂದು ವಿಶಿಷ್ಟವಾದಂಥ ಕಾಂಟಿನೆಂಟಲ್ ಅಂತ ಕರೀದಿರಲ್ಲ, ಖಂಡಗಳು. ನಮ್ಮ ದೇಶ ಮಾತ್ರ ಸಬ್ ಕಾಂಟಿನೆಂಟಲ್ ಅಂತ ಕರೀತಾರೆ. ಅಂದರೆ ಪ್ರಪಂಚದಲ್ಲೇ ನಾಗರಿಕತೆಗಳಲ್ಲಿ ನಮ್ಮದು ಕೂಡ ಒಂದು ತುಂಬ ಹಳೆಯ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಯಾರೇ ನಿಮಗೆ ಒಂದು 6th 7th ಸ್ಟ್ಯಾಂಡರ್ಡಲ್ಲಿ ಬಂದಿರ್ಬೋದು. ಆದರೆ ಪ್ರಪಂಚದಲ್ಲಿ ಏನು ಕಣ್ಣು ಮುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಏನಿದೆಯಲ್ಲ, ಒಂದು ಶ್ರೇಷ್ಠ ಒಂದು ಸಾಹಿತ್ಯ ವೇದಗಳನ್ನು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ಭಾರತ ದೇಶ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ನೀವು ಗುರೂಜಿ ಹೇಳ್ದಂಗೆ ನಾವು ಆ ಒಂದು ದಾರಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ತುಂಬ ಮುಖ್ಯ ಇದೆ. ಅಂದರೆ ದೇಶ ಪ್ರೇಮ ಅದು ಬಹಳ ಮುಖ್ಯನೇ.
ಹಾಗಾಗಿ ನಮ್ಮ ಸ್ವದೇಶ ವಸ್ತುಗಳು ಬಳಕೆ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತೊಂದು ನಮ್ಮ ಒಂದು ದೇಶ ಪ್ರೇಮ ತೋರಿಸ್ತಕ್ಕಂಥ ರೀತಿ ಇರ್ಬೋದು, ನಮ್ಮಲ್ಲಿ ಯಾವ ರೀತಿ ಒಂದು ಯೂನಿಟಿ ಒಗ್ಗಟ್ಟು ಇದೆ ಅನ್ನೋದು ಅದೇ ನಾವು ಗಣರಾಜ್ಯೋತ್ಸವ ಅಂತೇಳಿ ನಾವು ಇವತ್ತಿನ ದಿನ ಆಚರಣೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿನ ನಮ್ಮ ದೇಶದ ಒಂದು ಆರ್ಥಿಕ ಪ್ರಗತಿ ಅಂದರೆ ನಾವು ಶ್ರೀಮಂತರಾಗ್ತಾ ಇದ್ದೀವಿ, ಆಗಿದ್ದೀವಿ. ಅಲ್ಲೇ ನಾವು ಸಂಸ್ಕೃತಿಯಲ್ಲಿ ಆಚಾರ ವಿಚಾರದಲ್ಲಿ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಸಂಸ್ಕೃತಿ, ಶ್ರೇಷ್ಠ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಹೆಮ್ಮೆ ನಮ್ಮ ಹಿಂದೂ ಸ್ಥಾನ, ನಮ್ಮ ಭಾರತ ದೇಶ. ಇಂಡಿಯಾ ಅಂತಕ್ಕಂಥದ್ದು ಅದು ನಮ್ಮ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಪದ, ನಾವು ಅದು ಬಳಕೆ ಮಾಡಬಾರದು ಅದನ್ನು. ಅಲ್ಲೋ ಗುರುಜಿ, ಭಾರತ ಅಂತಕ್ಕಂಥದ್ದೇ ನಮ್ಮ ಹಳೆಯ ಹೆಸರು, ಅದೇ ನಮ್ಮ ಶ್ರೇಷ್ಠ, ಅದು ಹೇಳ್ತಕ್ಕಂಥದ್ದೇ ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತಿನ ಒಂದು ಸುಸಂದರ್ಭದಲ್ಲಿ ನಿಮ್ಮ ಗುರುಜಿ ಮಾತಾಜಿ ನಮ್ಮ ಮನೆಗೆ ಬಂದು ಇವತ್ತಿನ ಗಣರಾಜ್ಯೋತ್ಸವನೇ ಬಂದಿರತಕ್ಕಂಥದ್ದು ನಮ್ಮ ತುಂಬ ಹೆಮ್ಮೆಯ ವಿಷಯ ಅದು. ಹಾಗಾಗಿ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಎಲ್ಲ ಒಂದು ಗಣರಾಜ್ಯೋತ್ಸವ ಶುಭಾಶಯ ಹೇಳ್ತಾ, ಇವತ್ತಿನ ಒಂದು ಬಂದು ಎಲ್ಲರೂ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸಂಸ್ಕೃತಿಯನ್ನು ಬೆಳೆಸೋಣ ಎಂದು ಹೇಳುತ್ತಾ ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿಯ ಆದಂತಹ ಶ್ರೀಮತಿ ವಂದನಾ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ರತ್ನಾಕರ ಧೌತಪದ ಹಿಮಾಲಯ ಕಿರೀಟಿದೆ ಬ್ರಹ್ಮರಾಜಶ್ರೀ ನಾಟ್ಯ ಒಂದೇ ಭಾರತ. ನಮಸ್ತೆ. ಈ ದಿನದ ಭಾರತ ಮಾತಾ ಪೂಜೆಯ ಕಾರ್ಯಕ್ರಮದಲ್ಲಿ ನಾವು ಯಾಕೆ ಭಾರತ ಮಾತೆಯನ್ನು ಪೂಜೆ ಮಾಡಬೇಕು, ಹಾಗೆ ಸ್ವದೇಶಿ ವಸ್ತುಗಳನ್ನು ನಾವು ಯಾಕೆ ಬಳಸಬೇಕು, ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಆಂಗ್ಲ ವಿಷಯದ ಶಿಕ್ಷಕರಾಗಿರ್ತಕ್ಕಂಥ ಮಹೇಶ್ ಗುರೂಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಭಾರತ ದೇಶ ಯಾಕೆ ಇಷ್ಟೆಲ್ಲ ಒಂದು ವೈಭವದಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು 4 ಮಾತಲ್ಲಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀಕಾಂತ್ ಗುರೂಜಿ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಭಾರತ ಮಾತಾ ಪೂಜೆಯ ಕಾರ್ಯಕ್ರಮದಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಪಾಲಕರಿಗೂ, ಪೋಷಕರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ, ಹಾಗೆಲ್ಲ ಶಿಕ್ಷಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹರಣಿ ಮತ್ತು ಆರ್ಯನವರ ಪಾಲಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. 2 ಘೋಷಣೆಗಳನ್ನು ಹೇಳಿಬಿಟ್ಟು ಶಾಂತಿ ಮಾತಾಡೋಣ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ ಮಿತ್ರ. ಭವಂತು ಸುಖಿನಃ.